ಸ್ವಾಗತವನ್ನು ಕೊಡ್ತೀನಿ. 10ನೇ ತರಗತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ, ಸೈನ್ಸ್ ಮತ್ತು ಎಸ್ಎಸ್ನ ಎಲ್ಲ ಪಾಠಗಳ ನೋಟ್ಸ್ಗಳಿದ್ದಾವೆ, ಕ್ವಶನ್ ಬ್ಯಾಂಕ್ಗಳಿದ್ದಾವೆ, ಕ್ವಶನ್ ಸೀರೀಸ್ ಇದ್ದಾವೆ, ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳಿದ್ದಾವೆ. ಒಂದ್ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ ಅಂತ ಹೇಳ್ತಾ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಇವತ್ತು ನಿಮ್ಮ ಪೂರ್ವ ಸಿದ್ಧತೆಗಾಗಿರ್ಬೋದು ಅಥವಾ ಸರಣಿ ಪರೀಕ್ಷೆಗಳು ನಡೆಯಲಿದ್ದಾವೆ. ಅದಕ್ಕಾಗಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದಂತ ಏನು ಮಾಡ್ತಾ ಇದ್ದೀವಿ, ಅಪ್ಲೋಡನ್ನು ಮಾಡ್ತಿದ್ದೀವಿ. ಇದ್ರ ಉತ್ತರಗಳನ್ನು ಖಂಡಿತವಾಗಿ ಸಿದ್ಧಪಡಿಸಿಕೊಳ್ಳಿ. ಸೊ ಉತ್ತರಗಳನ್ನು ನೋಡ್ಕೊಡ್ರಿ, ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಆಲ್ರೆಡಿ ಹಿಂದಿಯಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FAS ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಪ್ಲೇಲಿಸ್ಟ್ ಅದ, ಅದರಲ್ಲಿ ಹೋಗಿ ಹಿಂದಿ ಕ್ವಶನ್ ಪೇಪರನ್ನು ನೋಡ್ಬೋದು. ಸೊ ಫಸ್ಟು ಓಕೆ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ವ್ಯಾಕರಣಕ್ಕಿರ್ತಕ್ಕಂಥದ್ದು ಮೊದಲನೇದಿತ್ತು, ಮೋಸ ಮಾಡು ಈ ಸಮಾಸಕ್ಕೆ ಉದಾಹರಣೆ. ಆಮೇಲೆ ಅನೇಕ ಉಪವಾಕ್ಯಗಳು ಮತ್ತು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸ್ತಕ್ಕಂಥ ಲೇಖನ ಚಿಹ್ನೆ. ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಪಟಪಟ ಅಂತಕ್ಕಂಥದ್ದು ಈ ಅವ್ಯಯಕ್ಕೆ ಉದಾಹರಣೆ. ಸಿಡಿದಾಂಗ ಅಂತಕ್ಕಂಥದ್ದು ಗ್ರಾಂಥಿಕ ರೂಪ. ನಿಷೇಧಾರ್ಥಕ ಕ್ರಿಯಾರೂಪ ಅಂತ 6 ವ್ಯಾಕರಣದ ಮೇಲೆ ಪ್ರಶ್ನೆಗಳು ಇದ್ದಾವೆ. ಇನ್ನು ಪ್ರಶ್ನೆ 2ರಲ್ಲಿ ಸಂಬಂಧೀಕರಣದ ಪ್ರಶ್ನೆಗಳಲ್ಲಿ ಕವಿ ಕಬ್ಬಿಗಾದ್ರ ದೃಷ್ಟಿ ಡ್ಯಾಶ್, ಯೋಗ ವಾಹಗಳು 2 ಆದರೆ ಅನುನಾಸಿಕಗಳು ಡ್ಯಾಶ್, ಜಾಡ್ಯ ಅಂದರೆ ರೋಗ, ಮೀಹ ಅಂದರೆ ಡ್ಯಾಶ್, ಹಾಲುಗಡಲು ಆದೇಶ ಸಂಧಿ, ತಲೆಗಡರಿ ಡ್ಯಾಶ್ ಅಂತಕ್ಕಂಥ ಸಂಧಿಯನ್ನು ಕೇಳಿದ್ದಾರೆ. ಮುಂದೆ ಮುಖ್ಯ ಪ್ರಶ್ನೆ 3ರಲ್ಲಿ ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಪ್ರಶ್ನೆ 11 ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ. 12 ಶಿವಚರಿತ್ರೆಯಲ್ಲಿ ಯಾವ ಉಲ್ಲೇಖ ಮಾಡಲಾಗಿದೆ. 13 ಇಂದಲ್ಲ ನಾಳೆ ಫಲ ಕೊಡತಕ್ಕಂಥ ಅಂಶಗಳು ಯಾವುವು. 14 ಬಾಳು ಹಸನಾಗಬೇಕಾದರೆ ಯಾವುದನ್ನು ಮೀರಬೇಕು. 15 ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು. 16 ಯಜ್ಞಾಂಶವನ್ನು ಕಟ್ಟಿದವರು ಯಾರು. 17 ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅನ್ನೋದನ್ನು ಒಂದೊಂದೇ ವಾಕ್ಯದಲ್ಲಿ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು 2-3 ವಾಕ್ಯದಲ್ಲಿರ್ತಕ್ಕಂಥ 10 ಪ್ರಶ್ನೆಗಳಲ್ಲಿ ನೋಡೋದಾದರೆ 18ನೇ ಪ್ರಶ್ನೆ, ಲಕ್ಷ್ಮಣನು ಅನ್ನನನ್ನು ಹೇಗೆ ಸಂತೈಸಿದನು ತಿಳಿಸಿ ಅಂತ ಕೇಳಿದ್ದಾರೆ. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿರಿ. ವೃತ್ತ ಎಂದರೇನು. ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು. ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು. ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನು ಏನೆಂದು ವಿನಂತಿಸಿಕೊಂಡರು. ಪ್ರಶ್ನೆ 26 ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು. ಪ್ರಶ್ನೆ 27 ಕ್ರಾಂತಿಕಾರಿಗಳ ಪ್ರಾಣಾರ್ಪಣೆ ಮುಂದಿನ ದಿನಗಳಲ್ಲಿ ಭಾರತೀಯರಿಗೆ ಯಾವ ಬಗೆಯಲ್ಲಿ ಪ್ರೇರಣೆ ಕೊಟ್ಟಿತು. ಮುಖ್ಯ ಪ್ರಶ್ನೆ 5ರಲ್ಲಿ ಕವಿ ಸಾಹಿತಿಯ ಪರಿಚಯದಲ್ಲಿ ಪೂತಿನ ಮತ್ತು ಪಂಪನ ಬಗ್ಗೆ ಕೇಳಿದ್ದಾರೆ. ಪ್ರಶ್ನೆ 6ರಲ್ಲಿ ಈ ಒಂದು ಸಾಲುಗಳಿಗೆ ಏನು ಮಾಡಬೇಕು, ಘನ ವಿಭಾಗವನ್ನು ಮಾಡಿ ಛಂದಸ್ಸಿನ ಹೆಸರುಗಳನ್ನು ಹೇಳಬೇಕು. ಪ್ರಸ್ತಾರನೂ ಕೂಡ ಹಾಕೋದು ಇಂಪಾರ್ಟೆಂಟ್ ಅದು. ಮುಂದೆ ಅಲಂಕಾರದಲ್ಲಿ ಕೇಳಿರ್ತಕ್ಕಂಥದ್ದು ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಅಂತಕ್ಕಂಥದ್ದನ್ನು ಕೇಳಿದರೆ ಅದನ್ನು ಬರೀತಕ್ಕಂಥದ್ದು. ಪ್ರಶ್ನೆ 8ರಲ್ಲಿ ಗಾದೆ ಮಾತಿನ ಮಹತ್ವ ಇದೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಗಾದೆಗಳ ವಿಸ್ತರಣೆಗಳನ್ನು ನಾವು ಹಾಕಿದ್ದೀವಿ. ಒಂದ್ಸರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ. ಸೊ ಅಲ್ಲಿ ಉತ್ತರಗಳು ತುಂಬ ಚೆನ್ನಾಗಿದ್ದಾವೆ. ಸಂದರ್ಭಗಳನ್ನು ನೋಡೋದಾದರೆ ಪ್ರಶ್ನೆ 33ರಲ್ಲಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. 34 ಭಗವಂತನ ಗುಣ ಎಂದಾದರೂ ಮನುಷ್ಯನಲ್ಲಿ ಬಂದಿತೆ. ಸೊ 35 ಪೊನ್ನ ನೆಲ್ಲಮಂ ನೀನೇ ಕೊಂಡೆ. 36 ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಸುರಾದುದು ಕವಿಯಾತ್ಮಂ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನ ದಿರ್ದಪುದೆ ಅಂತಕ್ಕಂಥದ್ದು. ಇನ್ನು ಪದ್ಯದಲ್ಲಿ ಕಲುಷಿತವಾದಿದಿಂದ ಮುಟ್ಟೋನವರಿಗೆ ಕೇಳಿದ್ದಾರೆ. ಮತಗಳೆಲ್ಲವೂ ಬಿತ್ತೋನವರಿಗೆ ತುಂಬ ಸರಳವಾಗಿರ್ತಕ್ಕಂಥ ಪದ್ಯಗಳನ್ನೇ ಇದ್ದಾವೆ. ಈ ಪದ್ಯದ ಕೌರವೇಂದ್ರನ ಕೊಂದೆ ನೀನೆಂದು ಪದ್ಯದ ಒಂದು ಭಾಗವನ್ನು ಕೊಟ್ಟಿದ್ದಾರೆ. ಮೌಲ್ಯ ಆಧರಿಸಿ ಸಾರಾಂಶಗಳನ್ನು ಬರೀತಕ್ಕಂಥದ್ದು. ಇನ್ನು ಗದ್ಯ ಭಾಗದಲ್ಲಿ ದೀರ್ಘ ಮಾದರಿಯ ಪ್ರಶ್ನೆಗಳನ್ನು ನೋಡಿದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯ್ತು ಅಂತ ಕೇಳಿದ್ದಾರೆ. ಅಥವಾ ವಿಶ್ವೇಶ್ವರಯ್ಯ ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಮುಂದೆ ಹಲಗಲಿ ದಂಗೆಗೆ ಕಾರಣ ಏನು ಮತ್ತು ಹಲಗಲಿ ದಂಗೆಯ ಪರಿಣಾಮ ಏನು ಅಂತ ಸೊ ಇದನ್ನು ಕೂಡ ಆಯ್ಕೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ. ಈ ಗದ್ಯ ಭಾಗವನ್ನು ಓದ್ಕೊಡ್ರಿ. ಸೊ ಓದ್ಕೊಂಡು ಏನು ಮಾಡಬೇಕಾಗಿತ್ತು, ಈ ಕೆಳಗಿನ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಿತ್ತು. ಪತ್ರ ಇದೆ. ಸೊ ಫಸ್ಟ್ ಇರ್ತಕ್ಕಂಥದ್ದು ದಾವಣಗೆರೆಯ ಶ್ರೀ ಭಾರತ್ ಮಾತಾ ಪ್ರೌಢಶಾಲೆಯಲ್ಲಿ ಧನುಷ್ ಅಂತ ತಾವು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಹ್ವಾನಿಸಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀಬೇಕು. ಅಥವಾ ನಿಮ್ಮನ್ನು ಹಾವೇರಿಯ ಕನಕದಾಸ ಪ್ರೌಢಶಾಲೆ ಓದುತ್ತಿರುವ ಸೃಜನ್ ಅಂತ ತಿಳಿದುಕೊಂಡು ಪರೀಕ್ಷಾ ಸಿದ್ಧತೆ ಕುರಿತು ಚಿಕ್ಕಬಳ್ಳಾಪುರದಲ್ಲಿರುವ ನಿಮ್ಮ ದೊಡ್ಡಪ್ಪನಿಗೆ ಪತ್ರವನ್ನು ಬರೀಬೇಕು. ಇನ್ನು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಇತ್ತು.
ಗ್ರಂಥಾಲಯಗಳ ಮಹತ್ವ, ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗು. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 10ನೇ ತರಗತಿಯವರಿಗಾಗಿ ಒಂದು ಕ್ವಶನ್ ಪೇಪರ್ಗಳನ್ನು ಇವತ್ತು ಮಾದರಿಯಾಗಿ ನಾವು ಹಾಕಿದ್ದೀವಿ. ಇದರ ಉತ್ತರಗಳನ್ನು ಖಂಡಿತವಾಗಿ ತಾವುಗಳು ಏನು ಮಾಡ್ಕೋಬೇಕಪ್ಪ ಅಂದರೆ ರೆಡಿಗಳನ್ನು ಮಾಡ್ಕೋಬೇಕು. ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ, ಇಂಪಾರ್ಟೆಂಟ್ ಇರೋದ್ರಿಂದ ಸೊ ಇದನ್ನು ಹಾಕ್ತಾ ಇದ್ದೀವಿ. ಸೊ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಭೇಟಿ ಆಗ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.